21ರಿಂದ ಇದರಲ್ಲಿ ಜಿಂದಾಲ್ನಲ್ಲಿ ಹೋಗಿದ್ದೆ. 10 ಡೇಸು ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗಿದ್ದೆ, ನ್ಯಾಚುರೋಪತಿ ಟ್ರೀಟ್ಮೆಂಟ್ಗೆ. ಅಲ್ಲಿದ್ದರಿಂದ ಮೈಸೂರಿಗೆ ಬರಲಿಕ್ಕೆ ಆಗಿರಲಿಲ್ಲ. ಮೈಸೂರು ನಗರದಲ್ಲಿ ಹಿಂದೆಂದೂ ನಡೆದಂಥ ಒಂದು ಘಟನೆ ನಡೆದೋಗಿದೆ. ಅದು 24ನೇ ತಾರೀಕು ಈ ತಿಂಗಳು, ಅಲ್ಲ ಆಗಸ್ಟ್ 24ನೇ ತಾರೀಕು ಬಿಟ್ವೀನ್ 7:30 and 8:30 ನಡೆದುಬಿಟ್ಟಿದೆ. ಇದೊಂದು ಅಮಾನುಷವಾದಂಥ ಘಟನೆ. ಈ ಘಟನೆ ನಡೆದ ತಕ್ಷಣ ನಾನು ಬರಲಿಕ್ಕಾಗಲಿಲ್ಲ, ಬಿಕಾಸ್ ಐ ವಾಸ್ ಇನ್ ದಿ ಜಿಂದಾಲ್. ಬಟ್ ನಾನು ಅಲ್ಲಿಂದನೇ ಟ್ವೀಟ್ ಮಾಡಿದ್ದೆ. ಇಮಿಡಿಯೇಟ್ಲಿ ಆಫ್ಟರ್ ಐ ಕೇಮ್ ಟು ನೋ ದಿ ಇನ್ಸಿಡೆಂಟ್, ತಕ್ಷಣ ಟ್ವೀಟ್ ಮಾಡಿದ್ದೆ. ಮೈಸೂರು ಒಂದು ಸಾಂಸ್ಕೃತಿಕ ಪಾರಂಪರಿಕ ನಗರ ಅಷ್ಟೇ ಅಲ್ಲ, ಇದು ಒಂದು ಟೂರಿಸ್ಟ್ ಸೆಂಟರ್ ಕೂಡ, ಪ್ರವಾಸೋದ್ಯಮ ಕೇಂದ್ರ ಮತ್ತು ಶಿಕ್ಷಣ ಕೇಂದ್ರ ಕೂಡ. ದೇಶ ವಿದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಬರ್ತಾರೆ. ದೇಶ ವಿದೇಶಗಳಿಂದ ಮೈಸೂರು ನಗರಕ್ಕೆ ಅರಮನೆ ನೋಡಲಿಕ್ಕೆ, ಚಾಮುಂಡಿ ಬೆಟ್ಟ ನೋಡಲಿಕ್ಕೆ, KRS ನೋಡಲಿಕ್ಕೆ ಭಾಳ ಜನ ಪ್ರವಾಸಿಗಳು ಕೂಡ ಇಲ್ಲಿ ಬರ್ತಾರೆ. ಇಂಥ ನಗರದಲ್ಲಿ ಸರ್ಕಾರ ಮತ್ತು ಪೊಲೀಸ್ ಭಾಳ ಜಾಗರೂಕತೆಯಿಂದ ಇರಬೇಕು. ಯಾಕ್ರಿ ಬರ್ತೀರಿ ಸುಮ್ಮನೆ? ಯಾರನ್ನು ಬಿಡಬೇಡಿ ಅಂತ ಹೇಳಿದ್ರೆ ಯಾಕೆ ಬಿಡ್ತೀರಿ? ಮೀಡಿಯಾದವ್ರ ಹೆಸರು ಹೇಳ್ಕೊಂಡು ಇನ್ನೊಬ್ರು ಬರ್ತಾರೆ ಜೊತೆ. ಇದು ಡೆಲ್ಲಿನಲ್ಲಿ ನಿರ್ಭಯ ಕೇಸ್ ಆದಮೇಲೆ ಮೈಸೂರು ನಗರದಲ್ಲಿ ಆಗಿರ್ತಕ್ಕಂಥದ್ದು ಗ್ಯಾಂಗ್ ರೇಪ್, ಬಹಳ ಹೇಯವಾದಂಥ ಕೃತ್ಯ. ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೃತ್ಯ. ಇತ್ತೀಚಿನ ದಿನಗಳಲ್ಲಿ ಮೈಸೂರು ನಗರದಲ್ಲಿ ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ
ಕಳ್ಳತನಗಳು ಎಲ್ಲ ರೀತಿ ಕೂಡ ಕ್ರಿಮಿನಲ್ ಅಫೆನ್ಸಸ್ಗಳು ನಡೀತಾ ಇದ್ದಾವೆ. ಹತ್ತಾರು ಮರ್ಡರ್ಗಳಾಗಿದ್ದಾವೆ, ದರೋಡೆ ಆಗಿದ್ದಾವೆ, ಗ್ಯಾಂಗ್ ರೇಪ್ ಆಗಿದೆ. ಇದರರ್ಥ ಮೈಸೂರು ನಗರದಲ್ಲಿ ಕಾನೂನಿನ ಸುವ್ಯವಸ್ಥೆ ಮುರಿದು ಬಿದ್ದಿದೆ. ಕಾನೂನು ವ್ಯವಸ್ಥೆ ಸರಿ ಮಾಡಲಿಕ್ಕೆ ಸರ್ಕಾರ ಆಗಲಿ, ಮೈಸೂರಿನ ಪೊಲೀಸ್ನವರಾಗಲಿ ಯಾವ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಮಾಡಿಲ್ಲ. ಈ ಕೃತ್ಯ ನಡೆದಂಥ ಸ್ಥಳ ಆಲ್ನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರ್ತದೆ. ಆಲ್ನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರ್ತದೆ. ಈ ಕೃತ್ಯ ನಡೆದ ಸ್ಥಳ ಮೇಲ್ಗಡೆ ರೋಡ್ ಇದೆ, ಪಕ್ಕದಲ್ಲೂ ರೋಡ್ ಇದೆ. ರೋಡ್ನಿಂದ ಕೃತ್ಯ ನಡೆದ ಸ್ಥಳಕ್ಕೆ ಒಂದು 79 ಮೀಟರ್ ದೂರ ಇದೆ. ಆ ಕಡೆ ರಿಂಗ್ ರೋಡ್ ಇದೆ ಪೂರ್ವ ದಿಕ್ಕಿಗೆ. ಆ ರಿಂಗ್ ರೋಡ್ ಕೂಡ ಒಂದು 400 ಮೀಟರ್ ಒಳಗಡೆನೇ ಇದೆ, ಕೂಗಳತೆನಲ್ಲೇ ಇರ್ತಕ್ಕಂಥದ್ದು. ಪೊಲೀಸ್ನವ್ರ ಹೇಳಿಕೆ ಪ್ರಕಾರನೇ ಅಲ್ಲಿ ಸಾಯಂಕಾಲದ ವೇಳೆ ಜನ ಬರ್ತಾ ಇರ್ತಾರೆ. ದಂಪತಿಗಳಿರ್ಬೋದು, ಬೇರೆಯವರು ಇರ್ಬೋದು, ಸ್ನೇಹಿತರಿರ್ಬೋದು, ಅಥವಾ ಬೇರೆಯವರು ಇರ್ಬೋದು, ಬರ್ತಾ ಇರ್ತಾರೆ. ಅದು ಸ್ವಲ್ಪ ಹೆಚ್ಚು ಸಾರ್ವಜನಿಕರು ರಾತ್ರಿ ವೇಳೆ ತಿರುಗಾಡೋದಿಲ್ಲ. 7-7:30 ಆದಮೇಲೆ ತಿರುಗಾಡದೇ ಇರ್ತಕ್ಕಂಥ ಜಾಗ. ಪೊಲೀಸ್ನವರು ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಹತ್ರ ಗರುಡ ಇದೆ. ಇಂಥ ಪ್ರದೇಶಗಳಿಗೆ ಬಹುಶಃ ಇಂಥ ಜಾಗ ಆಲ್ನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದೆ ಅಂತ ಅನಿಸುತ್ತೆ. ಈ ಥರದ್ದು ಯಾವುದೂ ಜಾಗ ಇಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಆಲ್ನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ವ್ಯಾಪ್ತಿನಲ್ಲಿ ಈ ಥರದ ಜಾಗ ಯಾವುದೂ ಇಲ್ಲ. ಆ ಜಾಗ ಪೊಲೀಸ್ನವ್ರಿಗೆ ಗೊತ್ತಿಲ್ಲ ಇನ್ನೂ, ಅಥವಾ ಯಾರಿಗೂ ಗೊತ್ತಿಲ್ಲ. ಅದು ಮೂಡಾದವರು ಸೇರುತ್ತಾ, ಫಾರೆಸ್ಟ್ನವರು ಸೇರುತ್ತಾ. ಪೊಲೀಸ್ನವ್ರು ಕೇಳಿದ್ರೆ ನಾವು ಮೂಡಾದವ್ರಿಗೆ ಪತ್ರ ಬರೆದಿದ್ದೀವಿ, ಇನ್ನೂ ಉತ್ತರ ಕೊಟ್ಟಿಲ್ಲ. When a heinous crime is committed, ಪೊಲೀಸ್ನವ್ರ ಕೈಲಿ ಒಂದು ವಾರ ಆಯಿತು. 24ನೇ ತಾರೀಕು ನಡೆದಿರ್ತಕ್ಕಂಥದ್ದು ಘಟನೆ. ಇವತ್ತು 1ನೇ ತಾರೀಕು, 8 ಡೇಸ್ ಆಯಿತು. ಇವತ್ತುವರೆಗೂ ಉತ್ತರ ಸಿಕ್ಕಿಲ್ಲ ಅವ್ರಿಗೆ.
ಅದು ನಗರಾಭಿವೃದ್ಧಿಯವರು ಉತ್ತರ ಕೊಟ್ಟಿಲ್ಲ. ದಟ್ ಮೀನ್ಸ್ ಟು ಸೇ ಹೌ ಪೊಲೀಸ್ ಇಸ್ ಸೀರಿಯಸ್ ಅನ್ನೋದು ಅರ್ಥ ಆಗುತ್ತೆ. ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಉತ್ತರ ತಕ್ಕೋಬೋದು ಅವರಿಂದ, ಮಾಹಿತಿ ತಗೊಳಕ್ಕಾಗಲ್ಲ 24 ಗಂಟೆ. ವೆದರ್ ದಟ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಮೂಡಾ ಆರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ. ಏನಿದು ಭಾಳ ಕ್ಲಿಷ್ಟಕರವಾದಂಥ ವಿಚಾರ ಅನ್ನೋದು. ಸೊ ಇವತ್ತಿನವರಿಗೆ ಅದು ತಗೊಂಡಿಲ್ಲ ಇವರು. ಆ ಜಾಗದಿಂದ ರಿಂಗ್ ರೋಡ್ಗೆ ಎಷ್ಟು ದೂರ ಇದೆ ಅಂತ ಇವತ್ತಿನವ್ರಿಗೆ ಅಳತೆನೂ ಮಾಡಿಲ್ಲ ಇವರು ಪೊಲೀಸ್ನವರು. ಯಾಕ್ರಿ ಮಾಡಿಲ್ಲ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ. ಮತ್ತು ಅವತ್ತು ಅದಾದಮೇಲೆ ಆ ಹುಡುಗನ ಹೆಸರು ಅಪ್ಪಯ್ಯ ಅಂತ. ಯಾಕೆ ಹೇಳೋದು ಬೀಳಪ್ಪ ಗೊತ್ತಾಗಲಿ ಏನಂತ. ವಾಟ್ ಈಸ್ ರಾಂಗ್ ಇಲ್ಲ. ಯಾರು ಹೇಳಿದವನು ಯಾವನು ಹೇಳಿದವನು ಹೇಳೋದು ಸರ್. ಆ ಹುಡುಗನ ಹೆಸರು ಅಪ್ಪಯ್ಯ. ಅಯ್ಯಪ್ಪನೂ ಅಪ್ಪಯ್ಯನ ಹೇಳ್ತಾರೆ. ಹಾಂ, ಅಪ್ಪಯ್ಯ. ಆ ಹುಡುಗಿ ಹೆಸರು ಹೇಳೋದು ಗೊತ್ತಿಲ್ಲ ನನಗೆ. ಆ ಹುಡುಗಿ ಹೆಸರು ಹೇಳೋದು ಗೊತ್ತಿಲ್ಲ. ಆ ಹುಡುಗನ ಹೆಸರು ಮಾತ್ರ ಅಪ್ಪಯ್ಯ ಅಂತಲೇ ಏನೋ ಇರಬೇಕು. ಅವನು ಒಂದು ಸ್ಟೇಟ್ಮೆಂಟ್ ಕೊಟ್ಟವನ್ನೇ, ಕರ್ಕೊಂಡು ಹೋಗಿದ್ದಾನೆ. ಅವರು ಇದ್ರಂತೆ ಅಲ್ಲಿ. ಆ ರೇಪ್ ಮಾಡಿದಂಥ ಗ್ಯಾಂಗು ಮೇಲ್ಗಡೆ, ರಸ್ತೆಯಿಂದ ಮೇಲ್ಗಡೆ ಒಂದು ಬಂಡೆ ಇದೆ, ಅದರ ಹತ್ರ ಕೂತಿದ್ರಂತೆ. ಕುಡಿತಾ ಕೂತಿದ್ರೋ ಕುಡ್ಕ ಬಂದಿದ್ರೋ, ಪೊಲೀಸ್ ಆರ್ ನಾಟ್ ಸರ್ಟನ್ ಅಬೌಟ್ ಇಟ್. ಮತ್ತು ಅವರಿದ್ದಾರಲ್ಲ, ಅಕ್ಯೂಸ್ಡ್ ಇದ್ದಾರಲ್ಲ, ದೇ ಆರ್ ಹ್ಯಾಬಿಚುಯಲ್ ಅಫೆಂಡರ್ಸ್. ದರೋಡೆ ಅವ್ರ ಮೇಲೆ, ಒಬ್ಬರ ಮೇಲೆ ದರೋಡೆ ಕೇಸ್ ಇದೆಯಂತೆ, ಒಬ್ಬರ ಮೇಲೆ ಮರ್ಡರ್ ಕೇಸ್ ಇದೆಯಂತೆ, ಒಬ್ಬರಿಗೆ ಗಂಧದ ಮರ ಕಳುವಿನ ಕೇಸ್ ಇದೆಯಂತೆ, ಮೈಸೂರಿನಲ್ಲಿ ಗಂಧದ ಮರ ಕಳುವಿನ ಕೇಸು. ಈ ಥರ ದೋ ಫ್ರಮ್ ತಮಿಳ್ನಾಡು, ದೇ ಆರ್ ಹ್ಯಾಬಿಚುಯಲ್ ಅಫೆಂಡರ್ಸ್. ಅವ್ರು ಆಗಿಂದಾಗೆ ಬಂದು ಇಲ್ಲಿ ಅಫೆನ್ಸ್ಗಳನ್ನು ಮಾಡಿ ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇರ್ತಾರೆ. ಅವನಿಗೆ ಕಲ್ಲಿನಲ್ಲಿ ಹೊಡೆದಿದ್ದಾರೆ ಅಂತ ಅವನ ಸ್ಟೇಟ್ಮೆಂಟ್. ಇವರು ಪೊಲೀಸ್ನವ್ರದಲ್ಲ, ಅವ್ರ ಸ್ಟೇಟ್ಮೆಂಟ್. ಆ ಹುಡುಗನ ಸ್ಟೇಟ್ಮೆಂಟ್. ಕಲ್ಲಿನಲ್ಲಿ ಹೊಡೆದಿದ್ದಾರೆ, ಅಲ್ಲಿ ಗಾಯ ಆಗಿದೆ, ಏಟ್ ಬಿದ್ದಿದೆ ಹಣೆಯಲ್ಲಿ, ಹೆಡ್ ಇಂಜುರಿ ಆಗಿದೆ, ಹಣೆ ಮೇಲೆ ಏಟ್ ಬಿದ್ದಿದೆ. ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇಟ್ ಇಟ್ಸೆಲ್ಫ್ ಇಸ್ ಎ ಫಸ್ಟ್ ಇನ್ಫಾರ್ಮೇಷನ್. ಆ ಹುಡುಗಿನೂ ಕರ್ಕೊಂಡು ಹೋಗಿದ್ದಾನೆ ಆಸ್ಪತ್ರೆಗೆ, JSS ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ. ಯಾರು ವಿಕ್ಟಿಮ್ ಇದ್ರಲ್ಲ ಹುಡುಗಿ, ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಸ್ಟೇಟ್ಮೆಂಟು ನನಗೆ ಹಲ್ಲೆ ಮಾಡಿದ್ದಾರೆ ಅಂತ ಕೊಡ್ತಾನೆ, ಆ ಹುಡುಗಿ ಮೇಲೆ ರೇಪು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾನೆ. ಅವರು ಅಡ್ಮಿಟ್ ಮಾಡ್ಕೊಂಡು ಆಸ್ಪತ್ರೆಯವರು ಪೊಲೀಸಿಗೆ ತಿಳಿಸಿದ್ದಾರೆ. ಬಿಕಾಸ್ ಸಿನ್ಸ್ ಇಟ್ ಇಸ್ ಎ ಮೆಡಿಕೋ ಲೀಗಲ್ ಕೇಸ್ ಆಗಿರೋದ್ರಿಂದ 9 ಕಾಲಲ್ಲೇ ಕಳಿಸಿದ್ದಾರೆ. 9 ಕಾಲಿಗೆ ಅಲ್ಲಿ ಕಳಿಸಿದ್ದಾರೆ. ಮಾರನೇ ದಿವಸ 12ವರೆಗೆ FIR ಆಗಿದೆ.
ಭಾಳ ಅನುಮಾನಕ್ಕೆ ಎಡೆ ಮಾಡೋದು ಏನು ಅಂತಂದರೆ, ಪೊಲೀಸ್ನವ್ರಿಗೆ 9:30-10 ಗಂಟೆಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರು ಕೂಡ, ಮೆಡಿಕಲ್ ಲೀಗಲ್ ಕೇಸ್ ಅಂತ ಇನ್ಫಾರ್ಮೇಷನ್ ಸಿಕ್ಕಿದ್ರು. ಅವ್ರು ಬೆಳಿಗ್ಗೆ ಕೊಟ್ಟರು ಅಂತ ಹೇಳ್ತಾರೆ ಪೊಲೀಸ್ನವರು, ಬಟ್ ರಾತ್ರಿನೇ ಕೊಟ್ಟಿರೋದು ಅವ್ರ ಸ್ಟೇಟ್ಮೆಂಟ್. ಬಿಕಾಸ್ ಹಿ ವಾಸ್ ಕಾನ್ಸಿಯಸ್ ಆಗಿದ್ದ, ಆಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾತ್ರಿ 10 ಗಂಟೆ ಅಷ್ಟೊತ್ತಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವ್ರು ಹೇಳೋದು ಬೆಳಿಗ್ಗೆ ಯಾವಾಗ ಕೊಟ್ಟ ಅಂತ, ಬಟ್ ರಾತ್ರಿ ಹೊತ್ತೇ ಕೊಟ್ಟಿದ್ದಾನೆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ. ಅವರು 12 ಗಂಟೆ ಮೇಲೆ FIR ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. FIR ಆಗಿರೋದು, ರಿಜಿಸ್ಟರ್ ಆಗಿರೋದು 12 ಗಂಟೆ ನಂತರ, ನೆಕ್ಸ್ಟ್ ಡೇ ಅಂದರೆ 25th ಮಧ್ಯಾಹ್ನ 12 ಗಂಟೆ ಮೇಲೆ FIR ಆಗಿದೆ. ದಟ್ ಮೀನ್ ಟು ಸೇ there is a gap of more than 12 hours, 15 hours, nearly 15 hours. The delay is unexplained by the police people. There are now genuine reasons for delay. ಆಮೇಲೆ 24-25 ಆದಮೇಲೆ ಅವರಿಬ್ಬರು ಕೂಡ ಡಿಸ್ಚಾರ್ಜ್ ಆಗಿಬಿಟ್ಟಿದ್ದಾರೆ. 27ನೇ ತಾರೀಕು ಹುಡುಗ 26ಕ್ಕೆ ಡಿಸ್ಚಾರ್ಜ್, ಹುಡುಗ 26ಕ್ಕಾಗಿದ್ದಾನೆ, ಇವನು 26ಕ್ಕೆ. ಬಿಟ್ವೀನ್ ದೀಸ್ 3 days ಅವನ ಸ್ಟೇಟ್ಮೆಂಟ್, ಹುಡುಗನ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ. ಹಳೆ ಹುಡುಗಿ ಸ್ಟೇಟ್ಮೆಂಟ್ ತಗೊಂಡಿಲ್ಲ ಪೊಲೀಸ್ನವರು. ಯಾರು ವಿಕ್ಟಿಮ್ ಇದ್ರು ಪೊಲೀಸ್ನವ್ರ ಮುಂದೆ ಸ್ಟೇಟ್ಮೆಂಟ್ ಆಗಬೇಕಾಗಿತ್ತು, ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಆಗಬೇಕಾಗಿತ್ತು. ಅವೆರಡೂ ಆಗಿಲ್ಲ. ಪೊಲೀಸ್ನವ್ರು ಏನು ಹೇಳ್ತಾರೆ ಅಂತಂದರೆ, ಸಿ ರೆಫ್ಯೂಸ್ ಟು ಗಿವ್ ದಿ ಸ್ಟೇಟ್ಮೆಂಟ್ ಅಂತ. ಅವ್ರು ಶಾಕ್ನಲ್ಲಿದ್ದರು, ಅದರಿಂದ ಸ್ಟೇಟ್ಮೆಂಟ್ ಕೊಡಲಿಲ್ಲ. ಆ ಹುಡುಗಿ ಅಪ್ಪ ಕರ್ಕೊಂಡು ಹೋಗ್ತಾನೆ. ಆ ಹುಡುಗಿ ಅಪ್ಪ ಹೇಳಿದ್ನಂತೆ, ಇಲ್ಲ ನಾವು ಸ್ಟೇಟ್ಮೆಂಟ್ ಕೊಡಲ್ಲ, ಸೀಸ್ ಅಂಡರ್ ಶಾಕ್ ಅಂತ ಹೇಳ್ದ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಬಟ್ ಪೊಲೀಸ್ನವರು, ಇಟ್ ಈಸ್ ದೇರ್ ಡ್ಯೂಟಿ ಟು ಟೇಕ್ ದಿ ಸ್ಟೇಟ್ಮೆಂಟ್ ಆಫ್ ದಿ ವಿಕ್ಟಿಮ್ and also a statement made before the magistrate under section 164. It has not been done. It is ought to have been done. ವಿಕ್ಟಿಮ್ಗೆ ಪ್ರೊಟೆಕ್ಷನ್ನು, ಗೈಡೆನ್ಸು, ಲೀಗಲ್ಲು ಎಲ್ಲ ಕೊಡಬೇಕು. ಮತ್ತು ಅಲ್ಲಿ ಪೊಲೀಸ್ನವ್ರು ಇರಬೇಕು. ಇವರು ಅವರಾಗಿದ್ದು ಅವರೇ ಡಿಸ್ಚಾರ್ಜ್ ಆಗೋಕ್ಕೆ ಹೋಗೋಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ಎ ಹೀನಸ್ ಕ್ರೈಮ್. ಗ್ಯಾಂಗ್ ರ್ಯಾಪ್ ಅಂತಂದರೆ ಹೀನಸ್ ಕ್ರೈಮ್. ರೇಪ್ ಇಟ್ಸ್ ಎ ಹೀನಸ್ ಕ್ರೈಮ್. ಗ್ಯಾಂಗ್ ರೇಪ್ ಅಂತಂದರೆ ಇಟ್ಸ್ ಮೋರ್ ಸಿವಿಯರ್. ಹುಡುಗಿ ಇದು ಒಂದು ವೇಳೆ ನಾನು ಕೇಳಿದೆ ಪೊಲೀಸ್ನವರಿಗೆ, ಅಲ್ಲಪ್ಪ ಅವ್ರು ಕೊಡಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ತಾಯಿದ್ರಿ? ನಿಮಗೆ ಲಾ ಪ್ರೊವೈಡ್ಸ್ ದಿ ಪೊಲೀಸ್ ಪೀಪಲ್ ಕ್ಯಾನ್ book a case against them. If anybody refuses to give the statement, police can book a case against the person who refuses.
ಹಾಂ ತಾಳ ಆಮೇಲೆ ಕೇಳುವೆ ತಾಳೆ ಇಲ್ಲೇ ನನಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಿನಗಿಂತ ಜಾಸ್ತಿ ನಾನು ಆಮೇಲೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಹೇಳಿದ್ದು ನಿನಗೆ. ನೀ ಕಾನೂನು ಓದ್ಕೊಂಡಿದ್ಯಾ? ಮತ್ತು ಸುಮ್ಮನೆ ಕೇಳು ಮತ್ತೆ ಕೇಳೋಣ ಹೇಳಗಂಡು ಆಮೇಲೆ ಕೇಳು. ಅದು ಮಾಡಿಲ್ಲ. ಸೊ ಏನಾಗ್ತದೆ, ಅನುಮಾನಕ್ಕೆ ಎಡೆ ಮಾಡಿಕೊಡ್ತದೆ. ವೈ ದಿ ಪೊಲೀಸ್ ಹ್ಯಾವ್ ನಾಟ್ ಒಬ್ಟೈನ್ಡ್ ದಿ ಸ್ಟೇಟ್ಮೆಂಟ್ ಆಫ್ ದಿ ವಿಕ್ಟಿಮ್. ಅದು ರೆಫ್ಯೂಸ್ ಮಾಡಿದ್ರು ಅನ್ನೋದು ಅಷ್ಟಕ್ಕೆ ಸುಮ್ಮನೆ ಆಗೋಕ್ಕಾಗಲ್ಲ ಪೊಲೀಸ್ನವರು. ಹಾಗಂತೇಳಿ ಬಲಾತ್ಕಾರ ಮಾಡಬೇಕು ಅಂತ ಹೇಳಲ್ಲ ನಾನು. ಬಟ್ ಅವ್ರ ಮನವೊಲಿಸಿ ಸ್ಟೇಟ್ಮೆಂಟ್ ತಗೋಬೇಕಾಗಿತ್ತು. ಕೋರ್ಟ್ ಹತ್ರ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಹತ್ರ ಸ್ಟೇಟ್ಮೆಂಟ್ ತಗೋಬೇಕಾಗಿತ್ತು. ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರ ಇನ್ ದಿ ಪ್ರೆಸೆನ್ಸ್ ಆಫ್ ದಿ ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ತಗೋ, ಅಥವಾ ಬೇರೆ ಜಾಗದಲ್ಲಿ ಎಲ್ಲರೂ ಕೂಡ ತಗೋಬೋದು ಮ್ಯಾಜಿಸ್ಟ್ರೇಟ್. ಅಲ್ಲಿ ಕೋರ್ಟ್ಗೆ ಹೋಗ್ಬೇಕು ಅಂತ ಏನಿಲ್ಲ. ಆ್ಯಂಡ್ ಇಟ್ ಈಸ್ ಮ್ಯಾಂಡೇಟ್ರಿ. So it shows there is a clear lapse on the police people. ಸೊಲ್ಯೂಷನ್ ಅಂಡರ್ ಒನ್ ಗ್ರೂಪ್ ಅಂತ ಹೇಳಿ ನಿಮ್ಮ ಸರ್ಕಾರದಲ್ಲಿ ನಿರ್ಭಯ ಕೇಸ್ ಆಧಾರದಿಂದ ಮಾಡಬೇಕು. See, there are guidelines by the Verma Commission. ನಿರ್ಭಯ ಕೇಸ್ನಲ್ಲಿ ವರ್ಮಾ ಕಮಿಷನ್ ರಿಪೋರ್ಟ್ನಲ್ಲಿ ದೇರ್ ಆರ್ ಗೈಡ್ಲೈನ್ಸ್, ದೇ ಹ್ಯಾವ್ ಟು ಫಾಲೋ. ವಿಕ್ಟಿಮ್ಗೆ ಕೌನ್ಸಿಲಿಂಗ್ ಆಗಬೇಕು. ಆಮೇಲೆ ಸರ್ಕಾರ ಹೆಂಗೆ ಬೇಜವಾಬ್ದಾರಿ ಪ್ರದರ್ಶನ ಮಾಡಿದೆ ಅಂತಂದರೆ, ಮಿನಿಸ್ಟರ್ ಸ್ಟೇಟ್ಮೆಂಟ್, ಅವನು ಹೋಮ್ ಮಿನಿಸ್ಟ್ರು ಬರ್ತಾರೆ. ಇಲ್ಲ, ಫಸ್ಟ್ ಸ್ಟೇಟ್ಮೆಂಟು ಯಾಕೆ ಹೋಗಿದ್ಲು ಅವರು? ಅದೇನೆ ಹೋಮ್ ಮಿನಿಸ್ಟ್ರು ಬರ್ತಾರೆ, ರಾತ್ರಿ ಬಂದು ಉಳಿತಾರೆ ಬೆಂಗಳೂರಿನಾಗಿರ್ತಾರೆ.